ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಲೋಕಸಭಾ ಎಲೆಕ್ಷನ್ಗೆ ದಿನಗಣನೆ ಆರಂಭ ಆಗಿದೆ. ಕೆಲವೇ ತಿಂಗಳಲ್ಲಿ ಲೋಕಸಭಾ ಎಲೆಕ್ಷನ್ ಬರುತ್ತೆ. ಎಲ್ಲ ಪಕ್ಷಗಳು ಕೂಡ ತಯಾರಿ ನಡೆಸ್ತಾ ಇವೆ. ಕರ್ನಾಟಕದಲ್ಲಿ ಭರ್ಜರಿ ಗೆಲುವು ಸಾಧಿಸೋದ್ರ ಮೂಲಕ ಅಧಿಕಾರ ಹಿಡಿದಿರೋ ಕಾಂಗ್ರೆಸ್ ಪಾಳೆಯದಲ್ಲಿ ಹುಮ್ಮಸ್ಸಿಗೆ ಹೇಳಲೇಬೇಕಾಗಿಲ್ಲ. ದೊಡ್ಡ ಹುಮ್ಮಸ್ಸಿನ ಜೊತೆ ಎಲ್ಲ ನಾಯಕರು ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಈ ಬಾರಿ ಪಡಿಬೇಕು ಅನ್ನೋ ಪಣ ತೊಟ್ಟಿದ್ದಾರೆ. ಹಾಗಾದ್ರೆ ಲೋಕಸಭಾ ರಣರಂಗಕ್ಕೆ ಕಾಂಗ್ರೆಸ್ ಪಡೆ ಯಾವ ರೀತಿ ಸಿದ್ಧವಾಗಿದೆ? ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ? ಇವತ್ತಿನ ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಲೋಕ ಸಮರಕ್ಕೆ ಯಾವ ರೀತಿ ಸಿದ್ಧತೆ ನಡೆಸ್ತಾ ಇದೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಇಡ್ತೀವಿ. ಲೋಕಸಭಾ ರಣರಂಗಕ್ಕೆ ಕಾಂಗ್ರೆಸ್ ಪಡೆ ಧುಮುಕಿದ್ದು ಮಹಾಯುದ್ಧಕ್ಕೆ ಮಹಾ ತಾಲೀಮು ಶುರು ಮಾಡಿದೆ. ಯುದ್ಧಕ್ಕೆ ಸೇನಾನಿಗಳನ್ನ ರೆಡಿ ಮಾಡ್ತಾ ಇದೆ ಕೈಪಾಳೆಯ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಕಾರ್ಯತಂತ್ರ ರೆಡಿ ಆಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಟಾರ್ಗೆಟ್ 20 ಇಟ್ಕೊಂಡಿದೆ. ಎಲ್ಲ ಕ್ಷೇತ್ರಗಳಲ್ಲೂ ಲಾಭ ನಷ್ಟದ ಲೆಕ್ಕಾಚಾರ ಶುರುವಾಗಿದೆ. ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇದೆ ಕಾಂಗ್ರೆಸ್. ಗೆಲ್ಲೋದೊಂದೇ ಮಾನದಂಡ, ಗೆಲ್ಲಬೇಕಷ್ಟೇ. ಎಲ್ಲಾ ಕ್ಷೇತ್ರಗಳಲ್ಲೂ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ತಾ ಇದೆ ಕಾಂಗ್ರೆಸ್. ಅಂತಹ ಹಲವು ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಆಕಾಂಕ್ಷಿಗಳು ಯಾರು, ತಯಾರಿ ಹೇಗಿದೆ, ಇದರ ಬಗ್ಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ಮಾಹಿತಿ ಕೊಡ್ತೀವಿ. ಇಪ್ಪತ್ತು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ ಹಾಕೊಂಡಿದೆ ಕಾಂಗ್ರೆಸ್. ಸಿದ್ದರಾಮಯ್ಯ ಅವರನ್ನು ಕೇಳಿದ್ರೆ, DK ಶಿವಕುಮಾರ್ ಅವರನ್ನು ಕೇಳಿದ್ರೆ 20+ ಸ್ಥಾನಗಳನ್ನ ನಾವು ಗೆಲ್ತೀವಿ ಅನ್ನೋ ಹುಮ್ಮಸ್ಸು ವ್ಯಕ್ತಪಡಿಸಿದ್ದಾರೆ. ಸಭೆಗಳು ನಡೆದಾಗ ಅದೇ ಮಾತಾಡಿದ್ದಾರೆ. 20+ ಟಾರ್ಗೆಟ್ ಇಟ್ಕೊಳ್ಳಿ. ಸಂಭಾವ್ಯ ಪಟ್ಟಿ ರೆಡಿ ಮಾಡಿದೆ ಕಾಂಗ್ರೆಸ್ ನಾಯಕರ ತಂಡ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕಾಂಗ್ರೆಸ್ ಸಂಭಾವ್ಯರ ಪಟ್ಟಿ. ಈಗಿನಿಂದಲೇ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸೋದಕ್ಕೆ ಕಸರತ್ತು ಆರಂಭ ಆಗಿದೆ. ಹೆಚ್ಚು ಸ್ಥಾನ ಗೆಲ್ಲಲೇಬೇಕು. 28 ಲೋಕಸಭಾ ಕ್ಷೇತ್ರಗಳಿಗೂ ವೀಕ್ಷಕರನ್ನ ನೇಮಿಸಿತ್ತು ಕಾಂಗ್ರೆಸ್. ಒಂದೊಂದು ಕ್ಷೇತ್ರಕ್ಕೆ 3 ರಿಂದ 5 ಹೆಸರು ಫೈನಲ್. ಸಂಭಾವ್ಯರ ಪಟ್ಟಿಯಲ್ಲಿ ಕಾಂಗ್ರೆಸ್ ನಾಯಕರ ಮಕ್ಕಳ ಹೆಸರಿದೆ. ಅದರಲ್ಲಿ ಮಾಜಿ ಸಚಿವರಿದ್ದಾರೆ, ಮಾಜಿ ಶಾಸಕರಿದ್ದಾರೆ. ನಾಯಕರ ಸಾಮರ್ಥ್ಯ ಏನು, ಜಾತಿ ಲೆಕ್ಕಾಚಾರ ಏನು, ಇವೆಲ್ಲ ಪರಿಗಣನೆಗೆ ತಗೊಂಡು 5 ರಿಂದ 6 ಹೆಸರುಗಳನ್ನ ಲಿಸ್ಟ್ ಮಾಡ್ತಿದ್ದಾರೆ. ಆಕಾಂಕ್ಷಿಗಳ ಬೇಡಿಕೆಗೆ ತಕ್ಕಂತೆ ಕ್ಷೇತ್ರದಲ್ಲಿ ಗೆಲುವಿಗೆ ಕಾರ್ಯತಂತ್ರ ರೂಪಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಕೆಲ ಲೋಕಸಭಾ ಕ್ಷೇತ್ರಗಳಲ್ಲಿ ಆಪರೇಷನ್ ಹಸ್ತದ ಲೆಕ್ಕಾಚಾರ ಇದೆ. ಯಾವ ಕ್ಷೇತ್ರದಲ್ಲಿ ಅಭ್ಯರ್ಥಿ ಕೊರತೆ ಇದೆಯೋ ಅಥವಾ ವೀಕ್ ಅಭ್ಯರ್ಥಿ ಇದ್ದಾರೋ ಅದನ್ನ ಫಿಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಬೇರೆ ಪಕ್ಷದಿಂದ ಕರ್ಕೊಂಡು ಬಂದು ನಿಲ್ಲಿಸಬೇಕಾ, ನಿಲ್ಲಿಸಿದ್ರೆ ನಮಗೆ ಅದು ಪ್ಲಸ್ ಆಗತ್ತಾ, ಅಲ್ಲಿ ಜಾತಿ ಲೆಕ್ಕಾಚಾರ ಏನು? ಕೆಲವೊಂದು ಹೈ ವೋಲ್ಟೇಜ್ ಕ್ಷೇತ್ರಗಳನ್ನ ನಾವಿವತ್ತು ಈ ಡಿಸ್ಕಷನ್ ನಲ್ಲಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಮೊದಲಿಗೆ ಕುಂದಾನಗರಿ ಕಡೆ ಹೋಗೋಣ. ಕುಂದಾನಗರಿಯಲ್ಲಿ ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ ಟಿಕೆಟ್ ಅನ್ನೋದು ಪ್ರಶ್ನೆ. ಸೊ ಇದಕ್ಕೂ ಮುಂಚೆ ಇಬ್ಬರು ಅತಿಥಿಗಳು ಇವತ್ತಿನ ಡಿಸ್ಕಷನ್ ನಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದಿ ಶೋ. ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದ ಆನಂದ್ ಬೈದನಮನೆ ಇದ್ದಾರೆ. ಆನಂದ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕುಂದಾನಗರಿ ಬಗ್ಗೆ ಮಾತಾಡ್ತಾ ಇದ್ವಿ. ಕುಂದಾನಗರಿಯಲ್ಲಿ ಯಾವ ರೀತಿ ಲೋಕಸಭೆಯ ಅಖಾಡ ರೆಡಿ ಆಗ್ತಾ ಇದೆ ಅನ್ನೋದನ್ನ ಮಾತಾಡ್ತಾ ಹೋಗೋಣ. ಕುಂದಾನಗರಿಯಲ್ಲಿ ಯಾರಿಗೆ ಸಿಗುತ್ತೆ ಕಾಂಗ್ರೆಸ್ನ ಟಿಕೆಟ್? ಯಾಕೆಂದ್ರೆ ಜಿದ್ದಾಜಿದ್ದಿನಲ್ಲಿ ಅತಿರಥರಿದ್ದಾರೆ. ಹೈ ವೋಲ್ಟೇಜ್ ಕಣವಾಗಿ
ಕುಂದಾನಗರಿಯಲ್ಲಿ ಯಾರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗೋ ಸಾಧ್ಯತೆ ಇದೆ? ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ? ಈ ಬಾರಿ ಕುಂದಾನಗರಿ ಬೇಟೆಗೆ ಕಾಂಗ್ರೆಸ್ ನಿಂತಿದೆ. ಬೆಳಗಾವಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆಕಾಂಕ್ಷಿಗಳ ದಂಡೇ ಇದೆ. ಅದಕ್ಕಿಂತ ಹೆಚ್ಚಾಗಿ ದೊಡ್ಡ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ನಾಯಕರ ಮಕ್ಕಳ ಬಗ್ಗೆ ಲಾಭಿ ನಡೀತಾ ಇದೆ. ನಮ್ಮ ಮಕ್ಕಳಿಗೆ ಕೊಡಿ, ನಮ್ಮ ಮಕ್ಕಳಿಗೆ ಕೊಡಿ ಅಂತ. ಇಬ್ಬರು ಸಚಿವರು ತಮ್ಮ ಮಕ್ಕಳಿಗೆ ಟಿಕೆಟ್ ಕೊಡಿ ಅಂತಿದ್ದಾರೆ. ಒಬ್ಬರು ಸಚಿವ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇರೋದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಅವರ ಪುತ್ರ ಮೃಣಾಲ್ಗೆ ಟಿಕೆಟ್ ಕೊಡಿ ಅಂತಿದ್ದಾರೆ. ಮಾಜಿ ಸಂಸದ ಅಮರ್ ಸಿಂಗ್ ಪಾಟೀಲ್ ಕೂಡ ಟಿಕೆಟ್ಗೆ ಲಾಭಿ ಮಾಡ್ತಿದ್ದಾರೆ. ಉದ್ಯಮಿ ಕಿರಣ್ ಸಾಧುನವರು ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಇಬ್ಬರು ಸಚಿವರ ಮಕ್ಕಳಿಗೆ ಇಲ್ಲಿ ಟಿಕೆಟ್ ಕೇಳಲಾಗ್ತಾ ಇದೆ. ಆನಂದ್, ಕಾಂಗ್ರೆಸ್ನಲ್ಲಿ ಲೋಕಸಭಾ ಎಲೆಕ್ಷನ್ 20 ಸ್ಥಾನಗಳನ್ನು ಶತಾಯಗತಾಯಿ ಗೆಲ್ಲಬೇಕು ಅಂತಿದೆ. ಆದರೆ ಅದರ ಮಧ್ಯದಲ್ಲಿ ಲಾಭಿಗಳು ಇವೆ. ನಮ್ಮ ಮಕ್ಕಳಿಗೆ ಕೊಡಿ, ನಮಗೆ ಕೊಡಿ ಅಂತ. ಬೆಳಗಾವಿ ಹೈ ವೋಲ್ಟೇಜ್ ಕ್ಷೇತ್ರ, ಅದು ವಿಧಾನಸಭಾ ಕ್ಷೇತ್ರಗಳಾಗಿರಲಿ ಅಥವಾ ಲೋಕಸಭಾ ಕ್ಷೇತ್ರಗಳಾಗಿರಲಿ, ಇಬ್ಬರು ಸಚಿವರ ಮಕ್ಕಳು ಕ್ಯೂನಲ್ಲಿದ್ದಾರೆ. ಹೆಂಗಿದೆ ಅಲ್ಲಿ ಜಿದ್ದಾಜಿದ್ದಿ? ಭಾವನಾ, ಚುನಾವಣೆ ಅಂದ ತಕ್ಷಣ ಸಹಜವಾಗಿ ವಿರೋಧಿ ಪಾಳೆಯದ ಒಂದು ವಿರೋಧವನ್ನು ಎದುರಿಸ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳಿಗೂ ಸಹಜವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಆದರೆ ಪಕ್ಷದ ಒಳಗಡೆ ಉಂಟಾಗ್ತಕ್ಕಂಥ ದೊಡ್ಡ ಮಟ್ಟದ ವಿರೋಧಗಳು ಅಥವಾ ಪಕ್ಷದ ಒಳಗಡೆ ಟಿಕೆಟ್ಗಾಗಿ ದೊಡ್ಡ ಮಟ್ಟದ ಲಾಬಿಗಳು, ಒತ್ತಡಗಳು, ಈ ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹಜವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಹೆಣಗಾಡಬೇಕಾಗತ್ತೆ. ಈಗ ಕಾಂಗ್ರೆಸ್ ಎದುರಿಸ್ತಾ ಇರತಕ್ಕಂಥದ್ದು ಹೊರಗಿನ ಶಕ್ತಿಯನ್ನು ಎದುರಿಸೋ ಜೊತೆಗೆ ಒಳಗಿನಿರ್ತಕ್ಕಂಥ ಶಕ್ತಿಯನ್ನು ಕೂಡ ಎದುರಿಸಬೇಕಾದಂಥ ಅನಿವಾರ್ಯತೆ. ಬಹಳ ಮುಖ್ಯವಾಗಿ ಬೆಳಗಾವಿಯಲ್ಲಿ, ಅಂದರೆ ಕಳೆದ ಬಾರಿ ಉಪಚುನಾವಣೆಯಲ್ಲಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದಾಗ ಕಡಿಮೆ ಅಂತರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋಲಾಯಿತು ಸತೀಶ್ ಜಾರಕಿಹೊಳಿ ಅವರಿಗೆ. ಆದರೆ ಈ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಪ್ರಯತ್ನವನ್ನು ಈಗಾಗಲೇ ಕಾಂಗ್ರೆಸ್ ಮಾಡ್ತಾ ಇದೆ. ಆದರೆ ಅಲ್ಲಿರ್ತಕ್ಕಂಥ ಸಂಘಟನಾ ಶಕ್ತಿಯೊಂದಿಗೆ ಗೆಲ್ಲಬಹುದಾದಂಥ ಕ್ಷೇತ್ರ ಅಂದುಕೊಂಡ್ರೂ ಕೂಡ ಪಕ್ಷದ ಒಳಗಿರ್ತಕ್ಕಂಥ ಈ ಸಮಸ್ಯೆ ಏನಿದೆ, ಇಬ್ಬರು ಸಚಿವರು ತಮ್ಮ ಪುತ್ರರಿಗೆ ಮತ್ತು ಪುತ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಏನು ಪ್ರಯತ್ನ ಏನಿದೆಯಲ್ಲ, ನಿಜವಾಗ್ಲೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಸವಾಲು. ಯಾಕೆಂದರೆ BJPನ ಎದುರಿಸ್ತಕ್ಕಂಥ ಒಂದು ಕಡೆ ಆದರೆ ಪಕ್ಷದ ಒಳಗಡೆ ಇರತಕ್ಕಂಥ ಈ ಏನು ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ತಮ್ಮ ಪುತ್ರ ಮತ್ತು ಪುತ್ರಿಗೆ ಅವಕಾಶ ಕೊಡಿಸಬೇಕು ಅಂತ ಏನು ಹೋರಾಟ ಕೇಳಿದಿದ್ದಾರಲ್ಲ, ಇದು ಎಕ್ಸ್ಟ್ರೀಮ್ ಸ್ಟೆಪ್ಪಿಗೆ ಹೋಗುತ್ತೆ. ಯಾಕೆಂದರೆ ಸತೀಶ್ ಜಾರಕಿಹೊಳಿ ಒಂದೊಮ್ಮೆ ತಮಗೆ ಅವಕಾಶ ಸಿಗದೇ ಇದ್ದರೆ ಏನು ಮಾಡಬಹುದು ಅಂತಕ್ಕಂಥ ರಾಜಕೀಯ ಪಡಸಾಲೆಯಲ್ಲಿ ಒಂದು ಚರ್ಚೆ ಇದ್ದೇ ಇದೆ. ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮಗೆ ಸೂಕ್ತವಾದಂಥ ಟಿಕೆಟ್ ಸಿಗದೇ ಇದ್ರೆ ಅವ್ರೇನು ಮಾಡಬಹುದು ಅಂತಕ್ಕಂಥದ್ದು. ಇದಕ್ಕೆ ಶಕ್ತಿಯಾಗಿ ಡಿ ಕೆ ಶಿವಕುಮಾರ್ ತಕ್ಕಡಿ ಹೆಚ್ಚು ಸತೀಶ್ ಜಾರಕಿಹೊಳಿ ಕಡೆನೇ ತೂಗುತ್ತೆ. ಹಾಗಂತಿಲ್ಲ. ಅಂದರೆ ಚುನಾವಣೆ ನಾನು ಈಗಾಗಲೇ ಹೇಳಿದಾಗೆ ಪಕ್ಷದ ಒಳಗಿರ್ತಕ್ಕಂಥ ಏನು ಸಂಘರ್ಷ ಇದೆಯಲ್ಲ, ನಾನು ಯಾಕೆ ಹೇಳಿದೆ ಅಂದ್ರೆ ನಮ್ದು ಥರ್ಡ್ ಪವರ್ ಸೆಂಟರ್ ಅನ್ನೋದನ್ನು ತೋರಿಸೋ ಪ್ರಯತ್ನ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ದಾರೆ. ಬಟ್ ಅಂಥದ್ದೊಂದು ಪ್ರಯತ್ನ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡೋದಿಲ್ಲ. ಬಹಳ ಮುಖ್ಯವಾಗಿ ಇಲ್ಲಿ ಅಭ್ಯರ್ಥಿ ಯಾರಾಗ್ತಾರೋ ಇವರಿಬ್ಬರ ಸಹಮತ ಇರುವಂಥವ್ರು ಮಾತ್ರ ಅಭ್ಯರ್ಥಿ ಆದರೆ ಸೂಕ್ತ. ಒನ್ನೊಮ್ಮೆ ಇದು ಸಹಮತ ಇಲ್ಲದ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ನಿಶ್ಚಯವಾಗಿ ಕೂಡ ಬೆಳಗಾವಿಯಲ್ಲಿ BJP ಎದುರಿಸಲಿಕ್ಕೆ ಕಷ್ಟ ಆಗ್ಬೋದು. ಉಪಚುನಾವಣೆಯಲ್ಲಿ ಸತೀಶ್ ಜಾರಕಿಹೊಳಿಗೆ ಇರ್ತಕ್ಕಂಥ ಒಂದು ರಾಜಕೀಯವಾಗಿರ್ತಕ್ಕಂಥ ಶಕ್ತಿ ಮತ್ತು ಬಹಳ ದೊಡ್ಡ ಮಟ್ಟದ ಫೋರ್ಸ್ ಏನಿತ್ತು, ಬಹಳ ದೊಡ್ಡ ಮಟ್ಟದ ಕೆಲಸ ಮಾಡ್ತು. ಇನ್ನೊಂದಿಷ್ಟು ಕೆಲಸ ಮಾಡಿದರೆ ಅವರು ಉಪಚುನಾವಣೆ ಗೆದ್ದೇ ಬಿಡ್ತಿದ್ರು ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ಚರ್ಚೆಗಳು ಕೂಡ ಇತ್ತು. ಅಂತಿಮವಾಗಿ ಸತೀಶ್ ಜಾರಕಿಹೊಳಿ ಯಾಕೋ ಆಸಕ್ತಿ ವಹಿಸಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ. ಇಷ್ಟಾಗಿಯೂ ಕೂಡ ಈ ಬಾರಿ ಗೆಲ್ಲಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಕ್ಷೇತ್ರ ಅದು. ಹಾಗಾಗಿ ಅಲ್ಲಿ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಅಲ್ಲಿ ಕಾಸ್ಟ್ ಕಾಂಬಿನೇಷನ್ ನಡೀತಾ ಇದೆ. ಒಂದು ಕುರುಬ, ಒಂದು ಲಿಂಗಾಯತ ಅಂತಕ್ಕಂಥ ಅಕ್ಕಪಕ್ಕದ ಚಿಕ್ಕೋಡಿ ಮತ್ತು ಬೆಳಗಾವಿ ಈ ಎರಡು ಕ್ಷೇತ್ರಗಳಲ್ಲಿ ಒಂದು ಕುರುಬರಿಗೆ ಒಂದು ಲಿಂಗಾಯತರಿಗೆ ಅನ್ನುವಂಥ ಲೆಕ್ಕಾಚಾರ. ಅದು ಚಿಕ್ಕೋಡಿನೂ ಆಗ್ಬೋದು, ಇಲ್ಲವೇ ಬೆಳಗಾವಿ ಕೂಡ ಆಗ್ಬೋದು. ಈ ರೀತಿಯ ಒಂದು ರಾಜಕೀಯ ಲೆಕ್ಕಾಚಾರದ ಮೇಲೆ ಸಹಜವಾದಂಥ ಆಕಾಂಕ್ಷಿಗಳ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಸತೀಶ್ ಜಾರಕಿಹೊಳಿ ಅವರು ತಾವು ಒಂದು ಪ್ರಯತ್ನ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಯಾರಿಗಾಗತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾರು ಅಭ್ಯರ್ಥಿ ಆಗ್ತಾರೋ ಅದರ ಮೇಲೆ ಒಂದು ಸ್ಟ್ರಾಟಜಿಗಳು ನಿರ್ಧಾರ ಆಗುತ್ತೆ. ಹಾಗಂತ ಕಾಂಗ್ರೆಸ್ ವಲಯದಲ್ಲಿ 20ರ ಒಳಗಡೆ ಇದು ಒಂದು ಗೆಲ್ಲುವಂಥ ಕ್ಷೇತ್ರ ಅಂತ ಈಗಾಗಲೇ ಪರಿಗಣಿಸಲಾಗಿದೆ. ಹಾಗಾಗಿ ದೊಡ್ಡ ಮಟ್ಟದ ಪೈಪೋಟಿ ಇರುವಂಥದ್ದು ಅಲ್ಲಿ. ಓಕೆ ಪ್ರಶಾಂತ್, ನೀವು ಹೆಂಗೆ ನೋಡ್ತೀರಿ? ಯಾಕಂದ್ರೆ ಇಲ್ಲಿ ಒಂದು ಸಚಿವರುಗಳ ಮಕ್ಕಳು ಹೌದು, ಅದರ ಜೊತೆಗೆ ಲಿಸ್ಟ್ ಇನ್ನೂ ಬಹಳ ದೊಡ್ಡದಿದೆ. ಅಮರ್ ಸಿಂಗ್ ಪಾಟೀಲ್ ಇದ್ದಾರೆ, ಕಿರಣ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ.
ಅಜಿತ್ ನೋಡಿ, ಭಾವನಾ, ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ಮಾಡುವಾಗ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಕೂಡ ಬೆಳಗಾವಿಯಲ್ಲಿ ಯಾವ ಸಮುದಾಯಕ್ಕೆ ಟಿಕೆಟ್ ಸಿಗುತ್ತೆ ಅಂತಕ್ಕಂಥದ್ದನ್ನು ನಿರ್ಧರಿಸುತ್ತೆ. BJP ಒಂದು ಕಡೆ ಸಾರಾಸಗಟ್ಟಾಗಿ ಮುಂಬೈ ಕರ್ನಾಟಕ ಭಾಗದಲ್ಲಿ ಲಿಂಗಾಯತರು, ಈ ಕಡೆ ಒಕ್ಕಲಿಗರ ಕ್ಯಾಂಡಿಡೇಟ್ಗಳನ್ನ ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ ಕೊಡಲ್ಲ. ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಬೆಳಗಾವಿಯಲ್ಲಿ ಲಿಂಗಾಯತ್ ಕೊಡಬೇಕಾದ್ರೆ ಚಿಕ್ಕೋಡಿಯಲ್ಲಿ OBC ಕೊಡಬೇಕು. ಯಾಕಂದರೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ವರ್ಸಟೈಲ್ ಇದೆ. ಎಲ್ಲವನ್ನ ಒಟ್ಟಿಗೆ ತೆಗೆದುಕೊಳ್ಬೇಕಾದ್ರೆ ಚಿಕ್ಕೋಡಿಯಲ್ಲಿ ಲಿಂಗಾಯತ್ ಕೊಡೋದಾದರೆ ಬೆಳಗಾವಿಯಲ್ಲಿ OBC ಕೊಡಬೇಕು. ಈಗ ಕಾರವಾರ ಕ್ಷೇತ್ರದಲ್ಲಿ 2 ಕ್ಷೇತ್ರಗಳು ಬೆಳಗಾವಿ ಜಿಲ್ಲೆಯಿಂದ ಹೋಗ್ತವೆ, ಕಿತ್ತೂರು ಮತ್ತು ಖಾನಾಪುರ. ಅಲ್ಲಿ ಯಾರು ಕ್ಯಾಂಡಿಡೇಟು, ಅಲ್ಲಿ ನಿಂಬಾಳ್ಕರ್ ಕ್ಯಾಂಡಿಡೇಟ್ ಆದರೆ, ಮರಾಠ ಸಮುದಾಯಕ್ಕೆ ಸೇರಿದವರು ಕ್ಯಾಂಡಿಡೇಟ್ ಆದರೆ ಇಲ್ಲಿ ಯಾರಾಗಬೇಕು, ಈ ಚರ್ಚೆಗಳು ನನಗನ್ಸುತ್ತೆ. ಈಗಾಗಲೇ ಆಕಾಂಕ್ಷಿಗಳು ಯಾರ್ಯಾರು ಅಂತಕ್ಕಂಥದ್ದು ನಾವು ಹೇಳ್ತಾ ಇದ್ದೀವಿ. ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ, ಮೃಣಾಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ, ಅಮರ್ ಸಿಂಗ್ ಪಾಟೀಲ್, ಕಿರಣ್ ಸಾಧುನವರ್, ಅನೇಕ ನಾಯಕರು ಈಗ ದಿಲ್ಲಿಗೆ ಹೋದಾಗ ಏನು ಹೇಳಿದ್ದಾರೆ ಅಂತಂದರೆ, ನೀವು ಬೆಳಗಾವಿ ಜಿಲ್ಲೆಗೆ ಟಿಕೆಟ್ ಕೊಡುವಾಗ ಮಕ್ಕಳನ್ನೇ ಯಾಕೆ ಕನ್ಸಿಡರ್ ಮಾಡ್ತೀರಿ, ಆ ಮಂತ್ರಿಗಳನ್ನೇ ಕನ್ಸಿಡರ್ ಮಾಡಿ ಅನ್ನುವ ಒಂದು ಪ್ರಸ್ತಾವನೆ ಕೂಡ ಇದೆ. ಅನೇಕರು ಹೋಗಿ ಹೈಕಮಾಂಡ್ಗೆ ಅಥವಾ ಕಾಂಗ್ರೆಸ್ ನಾಯಕರಿಗೆ ಹೇಳ್ತಾ ಇರ್ತಕ್ಕಂಥದ್ದು, ನೀವೀಗ ಸತೀಶ್ ಜಾರಕಿಹೊಳಿ ಪುತ್ರಿಗೆ ಕೊಟ್ಟರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಪೋರ್ಟ್ ಮಾಡಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗೆ ಕೊಟ್ಟರೆ ಜಾರಕಿಹೊಳಿ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ. ಹಾಗಿದ್ರೆ ಆ ಕ್ಷೇತ್ರ ಗೆಲ್ಲೋದು ಹೇಗೆ ಅನ್ನುವ ಪ್ರಶ್ನೆ ಬಂದಾಗ ನೀವು ಯಾವುದಾದ್ರೂ ಮಂತ್ರಿಗಳಿಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗಾದರೂ ಕೊಡಿ, ಸತೀಶ್ ಜಾರಕಿಹೊಳಿಗಾದರೂ ಕೊಡಿ, ಅದು ಗೆದ್ಕೊಂಡು ಬರೋದು ಸುಲಭ ಆಗುತ್ತೆ. ಯಾಕಂದರೆ ಮಂಗಳ ಅಂಗಡಿ ವಿರುದ್ಧ ಸತೀಶ್ ಜಾರಕಿಹೊಳಿ ಸೋತಿದ್ದು ಕೇವಲ 2,000 ಮತಗಳ ಅಂತ. ಇನ್ನೊಂದು ಸಮಸ್ಯೆಯೂ ಕೂಡ ಇದೆ. ನಿಮಗೀಗ ಮೃಣಾಲ್ ಹೆಬ್ಬಾಳ್ಕರ್ ನಿಂತ ತಕ್ಷಣ ಲಿಂಗಾಯತ ಮತಗಳು ಕ್ರೋಢೀಕರಣ ಆಗ್ತವೆ ಪಂಚಮಸಾಲಿ ಅಂತಕ್ಕಂಥದ್ರ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬ ಟೂತ್ ಆ್ಯಂಡ್ ನೇಲ್ ಅದನ್ನು ವಿರೋಧ ಮಾಡುತ್ತೆ. ಆಗ OBC ಮತಗಳೇನು BJPಗೆ ಶಿಫ್ಟ್ ಆಗ್ತಾವ? ವಿ ಡೋಂಟ್ ನೋ. BJP ಕ್ಯಾಂಡಿಡೇಟ್ ಯಾರು ಇರ್ತಾರೆ? ಹೀಗಾಗಿ ನನಗನ್ಸುತ್ತೆ ಜಾರಕಿಹೊಳಿ ಕುಟುಂಬ ಈಗ ಸತೀಶ್, ರಮೇಶ್, ಬಾಲಚಂದ್ರ, ಲಖನ್ ಇವರೆಲ್ಲರೂ ಹೆಚ್ಚು ಕಡಿಮೆ ಯಾವುದೇ ಪಾರ್ಟಿ ಕ್ಯಾಂಡಿಡೇಟ್ ಇದ್ದರೂ ತಮ್ಮ ಕುಟುಂಬದ ಏನಂತಾರೆ ಗುಡ್ವಿಲ್ ಅಂತ ಹೇಳಲ್ಲ, ತಮ್ಮ ಕುಟುಂಬದ ಇಂಟ್ರೆಸ್ಟ್ಗಳನ್ನು ಚುನಾವಣೆಯಲ್ಲಿ ನಿಶ್ಚಿತವಾಗಿ ಅದನ್ನು ಪೋಷಿಸ್ತಾರೆ. ಆ ಕಾರಣದಿಂದ ಯಾರನ್ನು ಈಗ ಅಮರ್ ಸಿಂಗ್ ಪಾಟೀಲ್ ಹಿಂದೊಂದ್ಸಲ ಗೆದ್ದಿದ್ರು ಅವರು, ರಾಯಬಾಗ್ದವರು. ಆದರೆ ಈಗ ಅಮರ್ ಸಿಂಗ್ ಪಾಟೀಲ್ರಿಗೆ ಆ ರೀತಿಯ ಪೊಲಿಟಿಕಲ್ ಹೋಲ್ಡ್ ಉಂಟಾ? ಕ್ವಶನ್ ಮಾರ್ಕ್. ವಿವೇಕ್ ಪಾಟೀಲ್ಗೆ ಟಿಕೆಟ್ ಕೊಡಬೇಕಾ? ಕಿರಣ್ ಸಾಧುನವರ್ ಹೋಟೆಲ್ ಇಂಡಸ್ಟ್ರಿಗಳನ್ನು ನಡೆಸ್ತಾರೆ. ಈ ಕಡೆ ಸೌದತ್ತಿ ಬೈಲಹೊಂಗಲ್ ಭಾಗದವರು. ಈಗ ಅವರಿಗೆ ಟಿಕೆಟ್ ಕೊಟ್ಟರೆ ಉಳಿದವರು ಬೆಂಬಲಿಸ್ತಾರ? ಈ ಎಲ್ಲ ಪ್ರಶ್ನೆಗಳಿವೆ. ಹೀಗಾಗಿ ಆನಂದ್ ಅವರ ಈ ಮಾತನ್ನು ನಾನು ಅನುಮೋದಿಸ್ತೀನಿ. ಏನಂದರೆ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಟ್ಟಿಗೆ ಬರದೆ ಮತ್ತು ಲಕ್ಷ್ಮಣ್ ಸವದಿ ಚಿಕ್ಕೋಡಿ ಭಾಗದಲ್ಲಿ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳನ್ನು ಗೆಲ್ಲೋದು ಕಾಂಗ್ರೆಸ್ಗೆ ಕಷ್ಟ ಇದೆ. ಹಾಗಾಗಿ ಒಂದು ಕನ್ಸೆನ್ಸಸ್ ಕ್ಯಾಂಡಿಡೇಟ್ ಬರ್ತಾರಾ ಅಥವಾ ಮಂತ್ರಿಗಳನ್ನೇ, ಈಗ ಸತೀಶ್ ಜಾರಕಿಹೊಳಿ ಅವರನ್ನೇ ನಿಲ್ಲಿ ಅಂತಕ್ಕಂಥ ಒತ್ತಡವನ್ನು ಕಾಂಗ್ರೆಸ್ಗೆ ಇವತ್ತೇನಿದೆ, ಎವ್ರಿ ಸೀಟ್ ಈಸ್ ಇಂಪಾರ್ಟೆಂಟ್. ನೀವು ಒಂದು ರಣತಂತ್ರದ ತಪ್ಪಿನಿಂದಾಗ ನಾವು 1 ಸೀಟ್ 2 ಸೀಟ್ ಕಳ್ಕೊಳ್ತೀವಿ ಅನ್ನುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ. ಯಾಕಂದರೆ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶ ಇರೋದೇ ಕರ್ನಾಟಕ, ತೆಲಂಗಾಣ, ಕೇರಳ, ತಮಿಳುನಾಡು, ಬಿಹಾರ್, ಮಹಾರಾಷ್ಟ್ರ, ಈ ರಾಜ್ಯಗಳಲ್ಲಿ, ಹರಿಯಾಣದಲ್ಲಿ ನೀವು ಒಂದೊಂದು ಸೀಟ್ ಮುಖ್ಯ ಆಗುತ್ತೆ. ಬೆಳಗಾವಿನ ಒಂದು ಸಣ್ಣ ತಪ್ಪು ಕಾರವಾರ, ಧಾರವಾಡ, ಚಿಕ್ಕೋಡಿ, ಬಾಗಲಕೋಟ್ ಮೇಲೆ ಕೂಡ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆಗಳು. ಅಂದರೆ ಅಲ್ಲೇನಾದರೂ ಫ್ಲೇರಪ್ ಆದರೆ, ಜಗಳ ಫ್ಲೇರಪ್ ಆಗಿಬಿಟ್ರೆ ಡಿಫಿಕಲ್ಟ್ ಫಾರ್ ಕಾಂಗ್ರೆಸ್ ಟು ವಿನ್ ದಟ್ ಸೀಟ್. ಆ ಕಾರಣದಿಂದ ನನಗನ್ಸುತ್ತೆ ತುಂಬ ಮಶಕ್ಕತ್ ಮಾಡಬೇಕಾಗತ್ತೆ, ಚರ್ಚೆಗಳನ್ನು ನಡೆಸಬೇಕಾಗತ್ತೆ. ಹೆಬ್ಬಾಳ್ಕರ್ ಇಂಟ್ರೆಸ್ಟ್ ಅಂದರೆ ಅದರಲ್ಲಿ DK ಶಿವಕುಮಾರ್ ಬರ್ತಾರೆ. ಸತೀಶ್ ಜಾರಕಿಹೊಳಿ ಕುಟುಂಬದ ಇಂಟ್ರೆಸ್ಟ್ ಅಂದರೆ ಅದರಲ್ಲಿ ಸಿದ್ದರಾಮಯ್ಯ ಬರ್ತಾರೆ. ಲಿಂಗಾಯತ ಪಾಲಿಟಿಕ್ಸ್, ಲಿಂಗಾಯತ್ ಕನ್ಸಾಲ್ಟೇಷನ್ ಇದೆ, ಪಂಚಮಸಾಲಿ ಕನ್ಸಾಲ್ಟೇಷನ್ ಇದೆ. ಇವೆಲ್ಲ ಗಣನೆಗೆ ತೆಗೆದುಕೊಂಡು ಬೆಳಗಾವಿನ ಟಿಕೆಟ್ ಹಂಚಿಕೆ ಆಗುತ್ತೆ ಅಂತ ನನಗನ್ಸುತ್ತೆ. ಬಿಜೆಪಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ. BJPಗೆ ಯಾರು ಕ್ಯಾಂಡಿಡೇಟ್ ಕೊಡುತ್ತೆ ಅದು ಕೂಡ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ನಿರ್ಧರಿಸುವಾಗ ಮುಖ್ಯ ಆಗುತ್ತೆ. ಈಗ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಈ 3 ಜನ ಒಟ್ಟಿಗೆ ಬಂದರು ಅಂತ ಹೇಳಿದ್ರೆ BJPಗೆ ಇಟ್ ವಿಲ್ ಬಿ ವೆರಿ ಟಫ್. ನಿಶ್ಚಿತವಾಗಿ ನೋಡಿ, BJPಗೆ ಕಳೆದ ಬಾರಿಯಂತೆ ತುಂಬ ಕೇಕ್ ವಾಕ್ ಇದೆ ಅಂತಕ್ಕಂಥ ಸೀಟ್ ಅಲ್ಲ. ಬೈ ಎಲೆಕ್ಷನ್ಸ್ನಲ್ಲೇ ನಮ್ಗೆ ಗೊತ್ತಾಗಿದೆ
ಸುರೇಶ್ ಅಂಗಡಿ ಹೇಗೆ ಗೆಲ್ತಾ ಇದ್ರು ಹಾಗೆ ಮಂಗಳ ಅಂಗಡಿ ಗೆಲ್ಲಿಕ್ಕೆ ಸಾಧ್ಯ ಆಗಲಿಲ್ಲ. 2,000 ಮತಗಳ ಅಂತರದಿಂದ ಸಿಕ್ಕರು. ಸರ್ಕಾರ ಇದೆ, ಫಾರ್ಮಿಡೇಬಲ್ ವೋಟ್ ಕಾಂಬಿನೇಷನ್ ಇದೆ. ಈಗ ಪಂಚಮಸಾಲಿ ಗಾಣಿಗರು ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅಂದರೆ, ಆದರೆ ಈ ಜಾರಕಿಹೊಳಿ ಹೆಬ್ಬಾಳ್ಕರ್ ಮತ್ತು ಸವದಿ ಒಟ್ಟಿಗೆ ಬರ್ತಾರ ಅನ್ನೋದೇ ಪ್ರಶ್ನೆ. ಓಕೆ, ಆನಂದ್, ಬಿಜೆಪಿಯಲ್ಲಿ ಇವಾಗ ಗಮನ ಹರಿಸ್ತಾ ಇರುವಂತಹ ಆಕಾಂಕ್ಷಿಗಳು ಯಾರಾಗಿರ್ಬಹುದು? ಬಿಜೆಪಿ ಗಮನ ಹರಿಸ್ತಾ ಇದೆ ಬೆಳಗಾವಿಯಲ್ಲಿ ಅಂತ, ಮಂಗಳ ಅಂಗಡಿಯನ್ನು ಹೊರತುಪಡಿಸಿ. ಎಸ್, ಈ ಕ್ಷಣದವರೆಗೂ ಕೂಡ ಬಿ ಜೆ ಪಿಯಲ್ಲಿ ಸಹಜವಾಗಿ ತೆರೆಮರೆಯ ಪ್ರಯತ್ನಗಳಾಗ್ತಾ ಇದೆ. ಆದರೆ ಮಂಗಳ ಅಂಗಡಿನ ಇನ್ನೊಂದು ಸಲ ಕಣಕ್ಕಿಳಿಸಿದ್ರೆ ಹೇಗೆ ಅಂತಕ್ಕಂಥ ಚರ್ಚೆಗಳು ಕೂಡ ಸಹಜವಾಗಿ ಬಿ ಜೆ ಪಿಯಲ್ಲಿದೆ. ಯಾವುದೂ ಕೂಡ ಅಂತಿಮ ಘಟ್ಟಕ್ಕಿನ್ನೂ ಬಂದಿಲ್ಲ. ಅಲ್ಲ, ಮಂಗಳ ಅಂಗಡಿ ಅವರ ಬಗ್ಗೆ ಅಲ್ಲಿನ ಕಾರ್ಯಕರ್ತರು ಅಥವಾ ಅಲ್ಲಿನ ಜನರ ಇದೇನಿದೆ? ಮಂಗಳ ಅಂಗಡಿಯವರನ್ನು ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಹಳ ಪ್ರಮುಖ ಪಾತ್ರ ವಹಿಸಿದವರು ಜಗದೀಶ್ ಶೆಟ್ಟರ್. ಜಗದೀಶ್ ಶೆಟ್ಟರ್ ಎಲ್ಲಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜಗದೀಶ್ ಶೆಟ್ಟರ್ ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಜಗದೀಶ್ ಶೆಟ್ಟರ್ ಜೊತೆಗೆ ಮಂಗಳ ಅಂಗಡಿಯವರು ಎಷ್ಟರ ಮಟ್ಟಿಗೆ ಅವರು ರಾಜಕೀಯವಾಗಿ ನಿಲ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಅವು ಮತ್ತು ಮಂಗಳ ಅಂಗಡಿಯವರ ಆಸಕ್ತಿಗಳು, ಅಂದರೆ ಹಿಂದಿದ್ದಂಥ ರಾಜಕಾರಣ ಬೇರೆ, ಸ್ಥಿತಿಗಳು ಬೇರೆ, ಈಗ ಬದಲಾವಣೆ, ಅವರು ಎಷ್ಟರ ಮಟ್ಟಿಗೆ ಆಸಕ್ತಿ, ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ. ಹಾಗಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿ 2 ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಲೆಕ್ಕಾಚಾರವನ್ನು ಮಾಡ್ತಾ ಇದೆ. ನಾವು ಗಮನಿಸಬಹುದು, ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ ತನಗೆ ಟಿಕೆಟ್ ಕೊಡಬೇಕು ಅಂತೇಳಿ ಸಹಜವಾಗಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅವಕಾಶ ಕೊಡಲೇಬೇಕು, ನಾವು ನೀವು ರಾಜ್ಯಸಭಾ ಮೆಂಬರ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಲಿಲ್ಲ. MLC ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಲಿಲ್ಲ. ಹಾಗಾಗಿ ಈ ಬಾರಿ ನನಗೆ ಅವಕಾಶ ಕೊಡಬೇಕು ಅಂತೇಳಿ ಸಿಟ್ಟಿಂಗ್ MP ಇರ್ತಕ್ಕಂಥ ಚಿಕ್ಕೋಡಿಯಲ್ಲಿ ಅವರು ಡಿಮಾಂಡನ್ನು ಮಾಡ್ತಿದ್ದಾರೆ. ಅದು ಈಗಾಗಲೇ ಪ್ರಶಾಂತ್ ಹೇಳಿದಾಗೆ ರಾಜಕೀಯವಾಗಿರ್ತಕ್ಕಂಥ ಕೆಲವೊಂದಷ್ಟು ಸಂದೇಶಗಳನ್ನು ಕೊಡುತ್ತೆ 2 ಕ್ಷೇತ್ರಗಳಲ್ಲಿ. ಹಾಗಾಗಿ ಅವೆಲ್ಲವನ್ನೂ ಕೂಡ ಬಿಜೆಪಿ ಅಳದು ತೂಗಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಹಾಗಂದ ಮಾತ್ರಕ್ಕೆ ಅಸೆಂಬ್ಲಿಯಲ್ಲಿ ಅಂತ ಆಶಾದಾಯಕವಾಗಿರ್ತಕ್ಕಂಥ ಏನು ಡೆವಲಪ್ಮೆಂಟ್ ಕೂಡ ಬಿಜೆಪಿಗೆ ಆಗಿಲ್ಲ. ಯಾಕಂದ್ರೆ ಬೇರೆ ರೀತಿಯಾಗಿರ್ತಕ್ಕ ರಾಜಕೀಯ ಲೆಕ್ಕಾಚಾರಗಳಾದವು. ಸೊ ಹಾಗಾಗಿ ಲಕ್ಷ್ಮಣ್ ಸವದಿ ಎಲ್ಲಿದ್ದಾರೆ ಅದು ಬಹಳ ಮುಖ್ಯ ಆಗುತ್ತೆ. ಜಗದೀಶ್ ಶೆಟ್ಟರ್ ಎಲ್ಲಿದ್ದಾರೆ ಮುಖ್ಯ ಆಗುತ್ತೆ. ಮತ್ತು 2 ಪ್ರಬಲವಾಗಿರ್ತಕ್ಕಂಥ ಸಚಿವರುಗಳು ಈ ಕ್ಷೇತ್ರ ಗೆಲ್ಲಿಕ್ಕೆ ಹೋರಾಟ ಮಾಡ್ತಾ ಇರತಕ್ಕಂಥದ್ದು. ಸೊ ಎಲ್ಲವೂ ನಡೆದಿದೆ. ಸೊ ಹಾಗಾಗಿ ಬೆಳಗಾವಿ, ನಾನು ಈಗಾಗಲೇ ಹೇಳಿದಾಗ 20ರಲ್ಲಿ ಕಾಂಗ್ರೆಸ್ 20ರಲ್ಲಿ ಗೆಲ್ಲುವಂಥ ಕ್ಷೇತ್ರ ಅಂತ ಬೆಳಗಾವಿನ. ಹೀಗಾಗಿ ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಇವೆಲ್ಲವನ್ನು ಕಾಂಗ್ರೆಸ್ನಲ್ಲಿ ನಡೀತಕ್ಕಂಥ ಡೆವಲಪ್ಮೆಂಟ್ ಆಧಾರದ ಮೇಲೆ ಬಿಜೆಪಿ ಅಭ್ಯರ್ಥಿ ನಿರ್ಧಾರ ಈ ಕ್ಷಣಕ್ಕೂ ಆಗುತ್ತೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ದಿಲ್ಲಿಗೆ BJP ಕರೆಸ್ಕೊಂಡಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ರು ಲೋಕಸಭೆಗೆ ನಿಲ್ಲಬೇಕು. ನಾನು ಹಾಗೆ ಅದರ ಹೈಪೋಥೆಟಿಕಲಿ ಹೇಳ್ತಿದ್ದೀನಿ, ನಾಟ್ ಬೇಸ್ಡ್ ಆನ್ ಇನ್ಫಾರ್ಮೇಷನ್. ಎಲ್ಲಿ ನಿಲ್ಬೇಕು ಅವರು? ಬೆಳಗಾವಿ, ಚಿಕ್ಕೋಡಿ, ಬಾಗಲಕೋಟೆ, ಈ 3 ಜಿಲ್ಲೆಗಳಲ್ಲಿ ಎಲ್ಲಾದರೂ ಒಂದು ಕಡೆ ಬಂದು ನಿಲ್ಲು. ಯತ್ನಾಳ್ ಬಂದು ನಿಲ್ಲಿಕ್ಕೆ ತಯಾರಾದರೆ ಥಿಂಗ್ಸ್ ವಿಲ್ ಚೇಂಜ್ ಡ್ರಾಮ್ಯಾಟಿಕಲಿ. ಮಂಗಳ ಅಂಗಡಿ ಬಿಟ್ಟರೆ ನಿಮಗೆ ಕ್ಯಾಂಡಿಡೇಟ್ ಇಲ್ಲ, BJPಗೆ ದೊಡ್ಡ ಮಟ್ಟದ ಕ್ಯಾಂಡಿಡೇಟ್ ಇಲ್ಲ. ಇಫ್ ರಮೇಶ್ ಜಾರಕಿಹೊಳಿ ಯತ್ನಾಳ್ ಜೊತೆಗೆ ಓಡಾಡ್ತಾ ಇದ್ದಾರೆ, ಒಬ್ಬ ಲಿಂಗಾಯತ್ ಕ್ಯಾಂಡಿಡೇಟನ್ನು ಇಲ್ಲಿ ತಂದು ಹೆಬ್ಬಾಳ್ಕರನ್ನ ನ್ಯೂಟ್ರಲೈಸ್ ಮಾಡಬೇಕು ಅನ್ನೋದನ್ನೇನೋ ನಿರ್ಧಾರ ಮಾಡಿದರೆ ಅಂತ ಹೇಳ್ತಿದ್ದೀನಿ. ಮಾಡ್ತಾರೆ, ಚರ್ಚೆ ನಡೀತಾ ಇದೆ ಅಂತ ಹೇಳ್ತಾ ಇಲ್ಲ. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಬಿಜೆಪಿ ಕ್ಯಾಂಡಿಡೇಟ್ ಬೆಳಗಾವಿ ಪಾಲಿಟಿಕ್ಸ್ ಇದೆ ಅಲ್ಲ, ಅದು ಪಕ್ಷದ ದೃಷ್ಟಿಯಿಂದ ನೋಡಬೇಡಿ, ಅದು ಜಾತಿಯ ದೃಷ್ಟಿಯಿಂದನೂ ನೋಡಬೇಡಿ, ಅದು ವ್ಯಕ್ತಿಯ ದೃಷ್ಟಿಯಿಂದ ನೋಡಿ. ಎಸ್, ಒಂದು 3 ಜನ ಪ್ರಬಲ ನಾಯಕರು ಕಾಂಗ್ರೆಸ್ ಅಲ್ಲಿ ಒಟ್ಟಾಗಬೇಕು. ಒಟ್ಟಾದ್ರೆ ಕಾಂಗ್ರೆಸ್ ಪಾಲಿಗೆ ಗೆಲುವು ಸುಲಭ ಆಗತ್ತೆ. ಅಥವಾ ಬಿಜೆಪಿ ಅಂತಹ ಟಫ್ ಕಾಂಪಿಟೇಟರ್ನ ತಗೊಂಡ್ಬಂದ್ರೆ, ಮತ್ತು ನೀವು ಸಿದ್ನಾಳ್ ಆದಮೇಲೆ SB ಸಿದ್ನಾಳ್ ಆದಮೇಲೆ ಬೆಳಗಾವಿಯಲ್ಲಿ ಬಾಬಾಗೌಡ ಪಾಟೀಲ್ ಗೆದ್ರು. ನಂತರ 2004ರಿಂದ ಸುರೇಶ್ ಅಂಗಡಿ ಗೆಲ್ತಾ ಇದ್ದಾರೆ, ಬಿಜೆಪಿನೇ ಗೆಲ್ತಾ ಇದೆ. ಹಾಗಿರುವಾಗ ಸುಲಭದ ಕ್ಷೇತ್ರ ಅಲ್ಲ, ಪ್ರಯತ್ನ ಆಗಿದ್ದು ಮಾತ್ರ ಬೈ ಎಲೆಕ್ಷನ್. ಎಸ್, ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಮತ್ತಷ್ಟು ಹೈ ವೋಲ್ಟೇಜ್ ಕ್ಷೇತ್ರಗಳಿವೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.